ಆಪ್ಕಿ ಅದಾಲತ್ನಲ್ಲಿ ಲೈಫ್ ಸ್ಟೈಲ್ ಕೋಚ್ ಸನ್ಯಾಸಿ ಗೌರ್ ಗೋಪಾಲ್ ದಾಸ್ ಅವರ ಮೇಲಿರುವ ಆರೋಪವೇನೆಂದರೆ ಇವರ ಉಪದೇಶ ಇವರಿಗೆ ಅನ್ವಯವಾಗೋದಿಲ್ಲ ಎಂಬುದು. ನೋಡಿ, ಒಂದು ಮಾತಿದೆ, ಉಪದೇಶ ಮಾಡುವಂಥವರು ತುಂಬಾ ಜನ ಇದ್ದಾರೆ, ಬೇರೆಯವ್ರಿಗೆ ಉಪದೇಶ ಕೊಡೋದು ತುಂಬಾ ಸುಲಭ. ನಿಮ್ಮ ಜೀವನವನ್ನ ನಾವು ನೋಡೋದಾದ್ರೆ ನೋಡಿ, ನಿಮ್ಮ ತಂದೆ ತಾಯಿಗಳಿಗೆ ಇಷ್ಟ ಇರಲಿಲ್ಲ ನೀವು ಸನ್ಯಾಸಿ ಆಗೋದು. ಹೌದು. ಹೇಳ್ದೆ ಕೇಳದೆ ಹೊರಟೋದ್ರಿ. ಮತ್ತೆ ಯಾವತ್ತೂ ನಿಮ್ಮನ್ನ ಅವರು ಈ ಸನ್ಯಾಸಿ ವೇಷದಲ್ಲಿ ನೋಡಿದ್ರಲ್ಲ, ಅವರ ಮನಸ್ಸಿಗೆ ಎಷ್ಟು ಬೇಜಾರಾಗಿರ್ಬೇಕು. ಅವರ ಸಂತೋಷದ ಬಗ್ಗೆ ನೀವು ಗಮನ ಹರಿಸ್ಲಿಲ್ಲ. ಹೌದು, ಆರೋಪನ ಒಪ್ಕೋತೀನಿ. ನೋ ಡಿಫೆನ್ಸ್, ನರನಾಡಿಯನ್ನ ತಣ್ಣಗಾಗ್ಸೋಂಥ ಆರೋಪ ಅಲ್ವಾ? ಈ ಒಂದು ಆರೋಪ ನರನಾಡಿಗಳನ್ನ ತಣ್ಣಗಾಗ್ಸೋವಂಥ ಒಂದು ಆರೋಪ. ನಾನು ತುಂಬ ಸಲ ಹೇಳ್ತೀನಿ, ಕೆಲವರು ತಮ್ಮ ಕನಸಿಗೋಸ್ಕರ ತಮ್ಮೂರಿಂದ ದೂರ ಇರ್ತಾರೆ, ಹಾಗೆ ಕೆಲವರು ತಮ್ಮೂರಿಗೋಸ್ಕರ ಕನಸಿಂದ ದೂರ ಇರ್ತಾರೆ ಅಲ್ವಾ? ಕೆಲವರು ಕನಸಿಗೋಸ್ಕರ ತಮ್ಮವ್ರನ್ನ ತ್ಯಾಗ ಮಾಡಿರ್ತಾರೆ, ಇನ್ನು ಕೆಲವರು ತಮ್ಮೂರಿಗೋಸ್ಕರ ಕನಸನ್ನ ತ್ಯಾಗ ಮಾಡಿರ್ತಾರೆ. ಎರಡೂ ಸಿಕ್ಕಿರೋಂಥದ್ದು ತುಂಬ ಕಡಿಮೆ ಜನಕ್ಕೆ ಅಂತ ಹೇಳ್ಬೋದು. ಕನಸನ್ನ ನೆರವೇರಿಸ್ಕೊಳ್ತಾ ತಮ್ಮವ್ರನ್ನ ಜೊತೆಲಿಟ್ಕೊಳ್ಳೋದು ಅಷ್ಟು ಸುಲಭವಾಗಿ ಇರೋದಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳನ್ನು ನಡೆಸೋಂಥ ನಮ್ಮ ಭಾರತೀಯರು ಯುಎಸ್ನ ಇಂಡಸ್ಟ್ರಿಯಲ್ಲಿ ಆಳ್ತಾ ಇದ್ದಾರೆ. ಅವರು ಕೂಡ ಕೆಲವು ಸಲ ತಮ್ಮವರಿಂದ ತುಂಬ ದೂರ ಇದ್ದು ತಮ್ಮ ಕನಸನ್ನು ನನಸು ಮಾಡ್ಕೋಬೇಕಾಗತ್ತೆ. ಕೆಲವರು ತಮ್ಮವ್ರ ಜೊತೆನೇ ಇದ್ಕೊಂಡು ತಮ್ಮ ಕನಸಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಕೆಲವರು ಅದೃಷ್ಟವಂತರಿರ್ತಾರೆ, ಅವರು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಾರೆ, ಮುಂದೆ ಸಾಗ್ತಾ ಇರ್ತಾರೆ. ಇಲ್ಲಿ ಒಂದು ಸರಿ ಇನ್ನೊಂದು ತಪ್ಪು ಅಂತ ಹೇಳ್ತೀರಾ? ಇಲ್ಲ, ಎರಡಕ್ಕೂ ಅದರದೇ ಆದ ಒಂದು ಪ್ರಯಾಣ ಇದೆ, ಎರಡಕ್ಕೂ ಅದರದೇ ಆದ ಒಂದು ಯಾತ್ರೆ ಇದೆ, ಎರಡಕ್ಕೂ ಅದರದೇ ಆದ ಗಿಲ್ಟ್ ಇದೆ. ತಮ್ಮವ್ರನ್ನ ಬಿಟ್ಟು ಕನಸಿನ ಹಿಂದೆ ಹೋದವನಿಗೆ ಅವನದೇ ಆದ ಗಿಲ್ಟ್ ಇರುತ್ತೆ, ತನ್ನವ್ರ ಮನ್ಸು ನೋಯಿಸಿದೀನಿ ಅಂತ. ಯಾರಾದ್ರೂ ಕನಸನ್ನ ಬಿಟ್ಟು ತಮ್ಮವ್ರಿಗೋಸ್ಕರ ಜೀವನ ಮಾಡ್ತಿದ್ರೆ ಅವನಿಗೂ ಒಂದು ಗಿಲ್ಟ್ ಇರುತ್ತೆ, ಕನಸು ನನಸು ಮಾಡ್ಕೊಳಕ್ಕಾಗಿಲ್ಲ ಅಂತ. ಯಾರಾದ್ರೂ ಮನುಷ್ಯರಿದಾರ ಗಿಲ್ಟ್ ಇಲ್ದೇನೆ ಜೀವನ ಮಾಡ್ತಿರೋರು? ಯಾರಾದ್ರೂ ಇದಾರ? ಅವ್ರು 100% ಒಳಗಿಂದ ಹೇಳಕ್ಕಾಗತ್ತಾ ನಾನು ಸಾರ್ಟೆಡ್ ಅಂತ? ಯಾರೂ ಇಲ್ಲ. ಅದಕ್ಕೆ ಜೀವನದಲ್ಲಿ ಈ ಸತ್ಯಗಳನ್ನ ಸ್ವೀಕಾರ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ. ನಾನು ನಿಶ್ಚಿತ ರೂಪದಲ್ಲಿ ಹೇಳೋದೇನೆಂದ್ರೆ, ನನ್ನ ತಂದೆ ತಾಯಿಗೆ ಎಷ್ಟು ವೇದನೆ ಆಗಿದೆಯೋ, ನನ್ನ ತಂದೆ ತಾಯಿಗೆ ನನ್ನಿಂದ ಎಷ್ಟು ಕಷ್ಟ ಆಗಿದೆಯೋ, ಅದಕ್ಕೆಲ್ಲ ನಾನೇ ಕಾರಣ ಅಂತ ಒಪ್ಕೋತೀನಿ. ನಾನು ಈ ರೀತಿ ಅಂತೂ ಹೇಳಲ್ಲ, ಓಡ್ ಬಂದ್ಬಿಟ್ಟೆ ಸಮಾಜದ ಕಲ್ಯಾಣಕ್ಕೋಸ್ಕರ ಸರಿಪಡಿಸ್ತೇನೆ ಎಲ್ಲ ಅಂತ. ಇದೆಲ್ಲ ಜಸ್ಟಿಫೈಡ್ ಅಷ್ಟೇ, ಅಂಡ್ ಜಸ್ಟಿಫೈಸ್ ದ ಮೀನ್ ಖಂಡಿತ ಅಲ್ಲ. ಆಗ ತಲೆ ಬೇರೆ ತರನೇ ಇತ್ತು, ಹುಮ್ಮಸ್ಸಿತ್ತು, ಒಂದು ಗುರಿ ಇತ್ತು, ಹಿಂದೆ ಮುಂದೆ ನೋಡಿಲ್ಲ, ಹೋಗ್ಬಿಟ್ಟೆ. ಆದ್ರೆ ಆಮೇಲೆ ಇದಂತೂ ನಿಜ ಹೇಳ್ತಿರೋದು ನಾನು. ಮತ್ತೆ ನಿಮ್ಮ ಈಗೋದ ವಿಚಾರದಿಂದಾಗಿ ಸಾಕಷ್ಟು ವರ್ಷ ನೀವು ನಿಮ್ಮ ತಂದೆಯನ್ನ ಭೇಟಿ ಮಾಡ್ಲಿಲ್ಲ, ಅವ್ರನ್ನ ಮಾತಾಡಿಸ್ಲಿಲ್ಲ. ನೀವು ಒಂದು ಸಲ ಮಾತಾಡಿಸ್ಲಿ ಅಂತ ಅವರು ಸಾಕಷ್ಟು ವರ್ಷ ಕಾದಿದ್ರು. ಹೌದು ಹೌದು. ಈ ಒಂದು ಕತೆ ಇದೆಯಲ್ಲ, ಅದು ಅಂದ್ರೆ ನಮ್ಮ ತಂದೆಯವ್ರ ಹತ್ರ ಮಾತಾಡ್ತಿರ್ಲಿಲ್ಲ, 2 ವರ್ಷ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮಧ್ಯ ಒಂದು ವಿಚಾರ ಇತ್ತು. ನನ್ನ ತಂದೆಯವರು ಚೈನ್ ಸ್ಮೋಕರ್ ಆಗಿದ್ರು. ಚೈನ್ ಸ್ಮೋಕರ್ ಆಗಿರೋದ್ರಿಂದ ಅವ್ರ ಹೆಲ್ತ್ ಸ್ವಲ್ಪ ಹದಗೆಡ್ತಾ ಇತ್ತು. ಸೊ ಅವರು ಸ್ಮೋಕಿಂಗ್ ಬಿಡ್ಲಿ ಅಂತ ತುಂಬಾನೇ ಟ್ರೈ ಮಾಡಿದ್ವಿ ಎಲ್ಲಾನು. ಅವ್ರ ಕೈಯಲ್ಲಿ ಅದನ್ನು ಬಿಡಕ್ಕಾಗ್ದಿರೋದ್ರಿಂದ ನಾನು ಒಂದು ನಿರ್ಧಾರವನ್ನ ತಗೊಂಡೆ, ಮಾತಾಡೋದೇ ಬೇಡ ಅಂತ ಅನ್ಕೊಂಡೆ. ಮಾತಾಡೋದನ್ನ ಬಿಟ್ಬಿಟ್ಟೆ. ಒಂದೇ ಮನೇಲಿದ್ವಲ್ಲ, ತಂದೆಯವರು ಆಗಾಗ ಬರ್ತಾ ಇದ್ರು, ಬಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಮಾತಾಡು ಮಾತಾಡು ಅಂತ. ನಾನು ಮುಖ ತಿರ್ಗಿಸ್ಕೊತಾ ಇದ್ದೆ. ಅದು ನನ್ನ ಅಹಂಕಾರ, ನನ್ನ ಆಯೋಚನೆ. ಆಗ ಒಂದು ಹಠ ಇತ್ತು. 2 ವರ್ಷ ಆದಮೇಲೆ ನನ್ನ ತಂದೆಯವರು ನನ್ನ ಕಾಲಿಗೆ ಬಿದ್ದರು. ಅವರು ನನ್ನ ಕಾಲುಗಳಿಗೆ ಬಿದ್ದು ನನ್ನ ತಂದೆಯವರು ಏನು ಹೇಳಿದ್ರು ಅಂತಂದರೆ, ಪ್ಲೀಸ್ ಮಾತಾಡ್ಸು. ತುಂಬ ಅಳ್ತಾ ಇದ್ರು ಅವರು. ಆಗ ನನ್ನ ತಾಯಿ ಹೇಳಿದ್ರು, ನೋಡಪ್ಪ, ತಂದೆಯವ್ರಿಗೆ ಈ ರೀತಿ ಮಾಡಬಾರ್ದು ಅಂತ. ತಂದೆಯವರು ತಪ್ಪಾಗುತ್ತೆ, ಯಾರು ತಪ್ಪು ಮಾಡಿರಲ್ಲ ಹೇಳು ಅಂತಂದ್ರು. ತಂದೆ ತಾಯಿ ದೇವ್ರಿಗೆ ಸಮಾನ, ನಾವು ಮನುಷ್ಯರೇ ಅಲ್ವಾ, ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ, ಅರ್ಥ ಮಾಡ್ಕೊ ಅಂದ್ರು. ಮಾತಾಡ್ಸು ಅಂದ್ರು. ನಾನಾಗ ಅವ್ರನ್ನ ಮಾತಾಡ್ಸೋಕೆ ಶುರು ಮಾಡಿದೆ, ಅಮ್ಮವ್ರು ಹೇಳಿದ್ರು ಅಂತ. ಹಾಗೆ 1 ವಾರದೊಳಗೆ ಮನೆ ಬಿಟ್ಟು ಹೋಗ್ಬಿಟ್ಟೆ ಆಶ್ರಮಕ್ಕೆ. ಪ್ರತಿ ವರ್ಷ ಭೇಟಿಯಾಗಕ್ಕೆ ಹೋಗ್ತಿದ್ದೆ. ಪ್ರತಿ ವರ್ಷನೂ ನಾನು ಯೋಚನೆ ಮಾಡ್ತಿದ್ದೆ ಅವ್ರನ್ನ ಸಾರಿ ಕೇಳಬೇಕು ಅಂತ. ಆದರೆ ಇವ್ರು ಹೇಳಿದ ಹಾಗೆ ನನ್ನಲ್ಲಿ ಈಗೋ ಇದೆಯಲ್ಲ, ಅದು ಹೇಳುತ್ತೆ ನೀನು ಸರಿ ಇದೆಯಾ ಅಂತ. ಪ್ರತಿ ವರ್ಷ ಹೋಗ್ತಾ ಇದ್ದೆ, ಸಾರಿ ಅಂತ ಹೇಳಿಲ್ಲ. 2009ರಲ್ಲಿ ನನ್ನ ಲಂಡನ್ ಟೂರ್ನಿಂದ ನಾನು ವಾಪಸ್ ಬರ್ತಾ ಇದ್ದೆ. ಒಂದಿನ 1:30 ಸುಮಾರಿಗೆ ನನ್ನ ತಾಯಿ ನನಗೆ ಫೋನ್ ಮಾಡಿದ್ರು. ನನ್ನ ತಾಯಿಯವರು ಯಾಕೋ ತುಂಬ ಅಳ್ತಿದ್ರು. ಸೊ ನನಗಾಗ ಅರ್ಥ ಆಯಿತು ನನ್ನ ತಂದೆಯವರು ಹೋಗ್ಬಿಟ್ರು ಅಂತ.
ಆದರೆ ಅದಕ್ಕೂ ಮುಂಚೆ ನಮ್ಮ ತಂದೆಯವ್ರನ್ನ ನೋಡೋಕೆ ಹೋಗಿದ್ದಾಗ ನನ್ನ ತಂದೆಯವ್ರು ಹೇಳಿದರು, ನೀನು ಲಂಡನ್ಗೆ ಹೋಗಿ ಲೆಕ್ಚರ್ ಮಾಡ್ತೀಯಲ್ಲ, ಆ ವಿಡಿಯೋಸ್ ತಗೊಂಬ ಅಂತ. ಆದರೆ ಅದನ್ನು ಕೊಡೋದಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಸಾರಿನೂ ನಂಗೆ ಕೇಳೋಕ್ಕಾಗಿಲ್ಲ. ಲೆಕ್ಚರ್ನ ಒಂದು ಪೆನ್ ಡ್ರೈವಲ್ಲಿ ಹಾಕ್ಕೊಂಡಿದ್ದೆ. ನನ್ನ ತಂದೆಯವರ ಬಾಡಿ ಏನಿತ್ತು ಅಲ್ಲಿ ಮುಂದೆ ಇತ್ತು. ನಾನು ಅವ್ರ ಕೈಯಲ್ಲಿ ಆ ಪೆನ್ ಡ್ರೈವ್ನ ಇಟ್ಬಿಟ್ಟೆ. ಯಾರೂ ನೋಡಿಲ್ಲ ಅದನ್ನು. ಲೆಕ್ಚರ್ಸ್ ಇತ್ತು ಅದರಲ್ಲಿ. ಅದು ಭಾವನಾತ್ಮಕವಾಗಿತ್ತು. ಪೆನ್ ಡ್ರೈವ್ ಇಟ್ಕೊಂಡು ಏನು ಮಾಡಲಿ, ಅವ್ರು ಕೇಳಿದ್ರು, ಅದನ್ನು ಅವ್ರಿಗೆ ಕೊಟ್ಟೆ ಅಷ್ಟೇ. ಹಾಗೆ ಅವರ ಪಾದಗಳ ಮೇಲೆ ನನ್ನ ತಲೆ ಇಟ್ಟೆ. ಕಣ್ಣೀರು ಬಂತು, ಆದರೆ ಯಾರಿಗೂ ಅದು ಕಾಣಲಿಲ್ಲ. ಆಗ ಹೇಳಿದೆ, ಅಪ್ಪ ಸಾರಿ. ಒಂದು ಸೆಕೆಂಡ್. ನಾನು ಹೇಳಿದೆ, ಅಪ್ಪ ಸಾರಿ, ಐ ಶುಡ್ ಹ್ಯಾವ್ ನೆವರ್ ಡನ್ ದಿಸ್ ಟು ಯು. ನಾನು ನಿಮ್ಮ ಹತ್ರ ಈ ರೀತಿ ಹಠವನ್ನು ಯಾವತ್ತೂ ತೋರಿಸ್ಬಾರ್ದಾಗಿತ್ತು ಅಂತ. ನಾನು ಹೇಳಿದ ಸಾರಿ ಅವರು ಎಲ್ಲಿದ್ರೋ ಅಲ್ಲಿಗೆ ಹೋಗಿ ತಲುಪಿರುತ್ತೆ ಅಂದ್ಕೊಂಡೆ. ಯಾಕಂದರೆ ಅದು ಒಳಗಿಂದ ಬಂದಿದ್ದು, ಮನಸ್ಸಿಂದ ಬಂದಿದ್ದು. ಆಗ ನನ್ನ ಈಗೋ ಮುರಿತು. ಇನ್ನೊಬ್ಬರಲ್ಲಿ ಏನಾದರೂ ವಿಷಯ ಇದ್ದರೆ, ಇನ್ನೊಬ್ರಿಗೆ ಏನಾದರೂ ಹೇಳಬೇಕು ಅಂದರೆ, ಸ್ವತಃ ಏನಾದರೂ ಮಾಡಬೇಕು ಅಂದರೆ, ನಾನು ನನ್ನನ್ನು ಯಾವತ್ತೂ ಸಂತ ಅಂತ ಒಪ್ಕೊಳ್ಳೋದಿಲ್ಲ. ನನ್ನನ್ನು ನಾನು ಒಬ್ಬ ದೊಡ್ಡ ಸಂತ ಅಂತ ಒಪ್ಕೊಳ್ಳೋದಿಲ್ಲ. ನನ್ನನ್ನು ನಾನು ಸಾಧಕ ಅಂತ ಒಪ್ಕೋತೀನಿ. ಸಾಧಕರು ಪ್ರತಿದಿನ ಬೆಟರ್ ಆಗ್ತಾ ಇರ್ತಾರೆ, ಪ್ರತಿದಿನ ಪ್ರಗತಿಯಲ್ಲಿರ್ತಾರೆ, ಪ್ರತಿದಿನ ಹೊಸತನದಲ್ಲಿರ್ತಾರೆ. ಅವರು ಈಗೋನ ಕಮ್ಮಿ ಮಾಡಿಕೊಂಡು ಆ ಈಗೋ ಮೇಲೆ ವರ್ಕ್ ಮಾಡ್ತಿರ್ತಾರೆ. ನಾನು ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳೋಕ್ಕೆ ಅಂತ ಇಷ್ಟಪಡ್ತೀನಿ. ಸಂಬಂಧ ಇದೆಯಲ್ಲ, ಅದಕ್ಕೆ ತುಂಬ ಬೆಲೆ ಇದೆ. बातें कभी ना तू भूलना, कोई तेरे खातिर है जी रहा, तू जहाँ जाए महफूज हो, दिल मेरा मांगे बस ये दुआ. ನಿಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ಲಿದೆ? ಈ ಹಾಡು ಇನ್ನೊಂದು ಕಾಂಟೆಕ್ಸ್ಟಲ್ಲಿ ಹೋಗಿರುತ್ತೆ. ಆದರೆ ಯಾವಾಗಲೂ ಅವ್ರ ಆಶೀರ್ವಾದ ತುಂಬ ಮುಖ್ಯವಾಗಿರುತ್ತೆ. ಅಲ್ಲ, ಸರಿ ಹೋಗೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ತಪ್ಪಾಗ್ತಿರುತ್ತೆ, ಅದಿರುತ್ತೆ, ಏನಾದರೂ ಆಗ್ತಿರುತ್ತೆ ಸಂಬಂಧಗಳಲ್ಲಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂತಂದ್ರೆ, ನೀವು ಯಾರಿಗಾದ್ರೂ ಕ್ಷಮೆ ಕೇಳಬೇಕಾದ್ರೆ ಅದನ್ನ ಈಗ ಕೇಳ್ಬಿಡಿ, ಇವತ್ತೇ, ಅದಕ್ಕೆ ಕಾಯ್ಬೇಡಿ. ಇವತ್ತೇ ನೋಡಿ, ನಾನು ನಿಮ್ಮ ಕಾಲುಗಳಿಗೆ ಬಿದ್ದು ಕೇಳ್ಕೊತೀನಿ. ನಾನು ಈ ಬಟ್ಟೆ ಹಾಕೊಂಡಿರೋದಕ್ಕೆ ನಾನು ನಿಮಗಿಂತ ದೊಡ್ಡ ವ್ಯಕ್ತಿ ಅಂತ ನಾನು ಯಾವತ್ತೂ ನಿಮ್ಮ ಹತ್ರ ಹೇಳ್ಕೊಂಡೇ ಇಲ್ಲ. ನಿಮ್ಮೆಲ್ಲರ ಕಾಲಿಗೆ ಬಿದ್ದು ನಿಮ್ಮ ಕಾಲಿಗೆ ನಮಸ್ಕರಿಸಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಯಾರಿಗಾದ್ರೂ ಸಾರಿ ಕೇಳೋದಿದ್ರೆ ಅದನ್ನ ಹೇಳ್ಬಿಡಿ. ಯಾಕಂದ್ರೆ ನಾಳೆ ಇನ್ನೊಂದು ಚಾನ್ಸ್ ಸಿಗಲ್ಲ. ನಾಳೆ ಮನ್ಸಿನ ಮಾತು ಹೇಳೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತಂದ್ರೆ ಜೀವನ ಪೂರ್ತಿ ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇರುತ್ತೆ, ಐ ಶುಡ್ ಹ್ಯಾವ್ ಡನ್ ಇಟ್. ಅಲ್ವಾ? ಥ್ಯಾಂಕ್ ಯು.